ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಆಗ್ತಿರುವಂತ ವಿಚಾರ ಎಲೆಕ್ಷನ್ ಪ್ರಮುಖವಾಗಿ ಈಗ ಚುನಾವಣಾ ಆಯೋಗದ ರೂಲ್ಸ್ಗಳನ್ನ ಉಲ್ಲಂಘನೆ ಮಾಡಿರುವ ಆರೋಪ ಇದೆ. ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಪ್ರಕ್ರಿಯೆಗಳನ್ನು ನಡೆಸಿದ್ದಾರೆ. ಇದರ ಬಗ್ಗೆ ಈಗ ಚುನಾವಣಾ ಆಯೋಗದ ರೂಲ್ಸ್ಗಳ ಉಲ್ಲಂಘನೆ ಆಗಿದೆ ಅನ್ನುವಂತ ಆರೋಪಗಳಿದೆ. ರಾಮನಗರದಲ್ಲಿ ಬಿಜೆಪಿ ಜೆಡಿಎಸ್ ಮೆಗಾ ಪ್ರೊಟೆಸ್ಟ್ ನಡೆಸುತ್ತಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ಸಾಗಿತ್ತು. ಅಂದ್ರೆ ರಾಮನಗರದ ಪ್ರಮುಖ ಭಾಗಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಆರೋಪ ಮಾಡ್ತಿರೋದಷ್ಟೇ, ಜಾತ್ರೆ ತರ ಮಾಡ್ತಿದ್ದಾರೆ. ಓಲೈಕೆ ಮಾಡಿಕೊಂಡು ಒಂದಿಷ್ಟು ಜನರನ್ನ ಗುಡ್ಡೆ ಹಾಕೊಂಡು ಆ ಮೂಲಕವಾಗಿ ಅಂದ್ರೆ ಎಸ್ಐಆರ್ ಪ್ರಕ್ರಿಯೆ ನೀವೆಲ್ಲೋ ಹೋಗೋದು ಬೇಡ, ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ನಿಮ್ಮ ಮನೆಗೆ ಬಂದು ಆ ಎನ್ಯುಮರೇಷನ್ ಫಾರ್ಮ್ ಏನಿದೆ ಅದು ಎಲ್ಲವನ್ನ ಭರ್ತಿ ಮಾಡಿಕೊಂಡು ನಮೂನೆಗಳನ್ನ ಸಲ್ಲಿಸುವಂತ ಕೆಲಸ ಆಗುತ್ತೆ. ಆದ್ರೆ ಸದ್ಯ ರಾಮನಗರದಲ್ಲಿ ಈ ಕಲ್ಯಾಣ ಮಂಟಪದಲ್ಲಿ ಎಲ್ಲರನ್ನೂ ಕೂರಿಸ್ಕೊಂಡು ಒಳ್ಳೆ ಜಾತ್ರೆ ತರ ಮಾಡ್ತಿದ್ರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಎಸ್ಐಆರ್ ನಿಯಮವನ್ನ ಗಾಳಿಗೆ ತೂರಿದೆ. ಹಾಗಾಗಿ ಇದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ. ರಾಮನಗರದ ಎಸ್ಐಆರ್ ಪ್ರಕ್ರಿಯೆಯನ್ನ ಸ್ಥಗಿತ ಆಗಲೇಬೇಕು ಅಂತ ಆಗ್ರಹ ಮಾಡಿ, ಜೊತೆಯಲ್ಲಿ ಯಾರ್ಯಾರು ಅಧಿಕಾರಿಗಳು ಅದರಲ್ಲಿ ಭಾಗಿಯಾಗಿದ್ರು ಅವರನ್ನ ಅಮಾನತು ಮಾಡುವಂತೆ ಒತ್ತಡವನ್ನ ಹೇರಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಪಡೆ ಜಂಟಿಯಾಗಿ ಪ್ರತಿಭಟನೆಯನ್ನ ಮಾಡಿ ಬಹಳಷ್ಟು ಒತ್ತಾಯವನ್ನ ಚುನಾವಣಾ ಆಯೋಗಕ್ಕೆ ಮಾಡಿದೆ. ಯಾವ ರೀತಿ ಇವತ್ತು ಎಸ್ಐಆರ್ ನಡಿಬೇಕಾಗಿತ್ತು ರಾಜ್ಯದಲ್ಲಿ, ಅವೆಲ್ಲವನ್ನ ಉಲ್ಲಂಘನೆ ಮಾಡಿ ಗಾಳಿಗೆ ತೂರಿ ಯಾವುದೋ ಒಂದು ಮದುವೆ ಮನೆಯಲ್ಲಿ ಕೂತ್ಕೊಂಡು ಫಾರಂಗಳನ್ನ ಹಂಚಿಕೆ ಮಾಡಿದಂಥದ್ದನ್ನ ನೋಡಿದ್ದೀರಿ. ದೃಶ್ಯಾವಳಿಗಳು ಮಾಧ್ಯಮದಲ್ಲಿ ನೀವು ಕೂಡ ಪ್ರಸಾರ ಮಾಡಿದ್ದೀರಿ. ಇದಕ್ಕೆ ಜೆಡಿಎಸ್ ನಮ್ಮ BLA2ಗಳು ಧೈರ್ಯ ಮಾಡಿ ಅಂತ ವಾರ್ಡ್ಗಳಲ್ಲಿ ನುಗ್ಗಿ ಇವತ್ತು ಆ ವಿಡಿಯೋನ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗೆ ಟ್ರಾನ್ಸ್ಪರೆನ್ಸಿಯಿಂದ ನೀವು ಇವೆಲ್ಲ ಪ್ರಕ್ರಿಯೆಗಳು ಮಾಡ್ಬೇಕಾ ಅಥವಾ ಇನ್ಯಾವೊಂದು ಮುಲಾಜ್ಗೆ? ಇಲ್ಲಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ಅಲ್ಲೆಲ್ಲ ಆಸ್ಪತ್ರೆಯಲ್ಲಿ ಕೂತ್ಕೊಂಡು BLOಗಳಿಗೆ ಫೋನ್ ಮಾಡ್ತಾನಂತೆ. BLOಗಳು ಪಾಪ ಅವ್ರ ಅಮಾಯಕರು, ನಾನು ಅವ್ರನ್ನ ಬ್ಲೇಮ್ ಮಾಡಲ್ಲ. ಅವರು ಟೀಚರ್ಸ್ಗಳು ಇರ್ತಾರೆ, ಅಂಗನವಾಡಿ ಅವ್ರು ಇರ್ತಾರೆ, ಯಾರೋ ಒಬ್ರು ಬಂದಿದ್ದಾರೆ, ಇದ್ರಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರ ಮೇಲೆ ಇವ್ರು ಒತ್ತಡ ಇರೋದು. ಇಲ್ಲ ನೀವು ಮಾಡಿ ಸಿಸ್ಟಮ್ ನನಗೆ ಗೊತ್ತಿದೆ, ನಾನು ನೋಡ್ಕೊತೀನಿ ಅಂತ ಹೇಳೋದು. ನೋಡಿ, ನಾನು ಕೊನೆಯದಾಗಿ ಹೇಳ್ತಕ್ಕಂಥದ್ದಿಷ್ಟೇ. ನಂದು ಇವತ್ತು 3 ವಿಚಾರಗಳು ಮುಂದಿಡ್ಲಿಕ್ಕೆ ಬಯಸ್ತೇನೆ. ಒಂದು, ಈ ಒಂದು BLOಗಳು ಇದರಲ್ಲಿ ಯಾರು ಶಾಮೀಲಾಗಿದ್ದಾರೆ ಅವ್ರಿಗೆ ನಿನ್ನೆ ದಿನ DC ಇಷ್ಟೆಲ್ಲ ಮಾಧ್ಯಮದಲ್ಲಿ ಬಂದ ಮೇಲೆ ಎದುರಿ ಬಹುಶಃ ಇವಾಗ ನೋಟಿಸ್ ಕೊಟ್ಟಿದ್ದಾರೆ ಅಂತ ಕೇಳಿದೆ. ನೋಟಿಸ್ ಇಂದ ನಮ್ಗೆ ಉತ್ತರ ಅಲ್ಲ ಇದು. ಅವ್ರನ್ನ ಸಸ್ಪೆನ್ಷನ್ ಅಲ್ಲಿ ಇಡಬೇಕು. ಅವ್ರನ್ನೇನೋ ಟೀಚರ್ ಸ್ಥಾನದಿಂದ ಸಸ್ಪೆನ್ಷನ್ ಅಲ್ಲ, BLO ಸ್ಥಾನದಿಂದ ಸಸ್ಪೆನ್ಷನ್ ಅಲ್ಲಿ ಇಡಬೇಕು. ಯಾವ